ಸೊ ಯೋ ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವಿವತ್ತು IQOO Z7 5G ಫೋನ್, ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸೊ ಮೊದಲಾಗಿ ನೋಡ್ತೀರಾ, ನಿಮಗೆ ಬಾಕ್ಸ್ ಈ ರೀತಿ ನೋಡಿಸ್ತಾ ಇದೆ. IQOO ಬ್ರ್ಯಾಂಡಿಂಗ್ ಇದೆ ಫ್ರಂಟ್ ಸೈಡ್, ಆ್ಯಂಡ್ ಒಂಥರ ಡಿಸೈನ್ ಡಿಫ್ರೆಂಟ್ ಆಗಿದೆ, ಆ್ಯಂಡ್ ಸೈಡ್ ಕಟ್ ಕೂಡ ಓಕೆ ಒಂಥರ ಚೆನ್ನಾಗಿದೆ ನಾರ್ಮಲ್ ಬಾಕ್ಸ್ಗಳಿಗಿಂತ. ಓಕೆ, ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟಿಗೆ ಫೋನೇ ಸಿಗುತ್ತೆ. ಫೋನನ್ನು ಪಕ್ಕಕ್ಕೆ ಇಡೋಣ. ಅದಾದಮೇಲೆ ನಿಮಗೆ ಬ್ಯಾಕ್ ಕವರ್ ಸಿಗುತ್ತೆ. ಅದರೊಟ್ಟಿಗೆ ನಿಮಗೆ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ಆ್ಯಂಡ್ ಒಂದು 44 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಿಗ್ತಾ ಇದೆ. ಅದರೊಟ್ಟಿಗೆ USB Type-C ಕೇಬಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಒಂದು ರೇಂಜ್ಗೆ ಚೆನ್ನಾಗಿದೆ. ಓಕೆ, ಅದಾದಮೇಲೆ ನಿಮಗೆ ಈ ಒಂದು ಇಮೇಜರ್ ಪಿನ್ ಕೂಡ ಸಿಗ್ತಾ ಇದೆ. ಓಕೆ, ಇಷ್ಟೇ ಈ ಒಂದು ಫೋನ್ನ ಬಾಕ್ಸಲ್ಲಿ. ಇದನ್ನು ಸೈಡಿಗೆ ಇಡೋಣ. ಫೋನ್ ಬಗ್ಗೆ ಫಸ್ಟಿಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನೋಡ್ತಿದ್ದೀರಾ, ನಿಮಗೆ ಫೋನ್ ಈ ರೀತಿ ನೋಡಿ ಸಿಗ್ತಾ ಇದೆ. ನಿಜವಾಗ್ಲೂ ಸೂಪರ್ ಡೂಪರ್ ಆಗಿದೆ. ಯಾಕೆಂದರೆ ಆ ಒಂದು ಡಿಸೈನ್ ಇದೆಯಲ್ಲ, ಬ್ಯಾಕ್ ಸೈಡ್ ಡಿಸೈನ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಓಕೆ, ಅಂದರೆ ನೀವು ಸಿಕ್ಕಾಪಟ್ಟೆ ಒಳ್ಳೆ ಒಂದು ಪ್ರೀಮಿಯಮ್ ಫೋನ್ ಯೂಸ್ ಮಾಡಿರೋ ರೀತಿ ಆಗ್ತಾ ಉಂಟು. ಓಕೆ, ಅಂದರೆ ಇದರೊಟ್ಟಿಗೆ ಇನ್ನೊಂದು ಫೋನ್ ಕೂಡ ಇದೆ, ಸೇಮ್ ಫೋನ್ ಬಟ್ ಬ್ಲ್ಯಾಕ್ ಕಲರ್ ವೇರಿಯಂಟ್. ಅದು ಕೂಡ ನೋಡ್ತಿದ್ದೀರಾ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ಇದು ಬ್ಲ್ಯಾಕ್ ಕಲರ್ ಒಂದು IQOO Z7 5G ಫೋನ್ ಆಗಿರುವಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಕೂಡ, ಬಟ್ ಜಾಸ್ತಿ ಏನು ಈ ಒಂದು ಬ್ಲೂ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬಹುದು. ಯಾಕಂದರೆ ಬ್ಲೂ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಭಾರಿ ಇಷ್ಟ ಆಯಿತು ಬ್ಲ್ಯಾಕಿಂತಲೂ. ಆ್ಯಂಡ್ ಬ್ಯಾಕ್ ಸೈಡ್ ಆ ಒಂದು ಕ್ಯಾಮರಾ ಡಿಸೈನ್ ಆಗಿರಬಹುದು, ಆ್ಯಂಡ್ ಬ್ಯಾಕ್ ಸೈಡ್ ಆ ಕಲರ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪ್ರೀಮಿಯಮ್ ಲುಕ್ಕು, ಪ್ರೀಮಿಯಮ್ ಫೋನ್ ಯೂಸ್ ಮಾಡೋ ಫೀಲ್ ಬರ್ತಾಯಿದೆ. ಆ್ಯಂಡ್ ವೆಯ್ಟ್ ಕೂಡ ಓಕೆ 180 ಗ್ರಾಮ್ಸ್ ಇರಬಹುದು ಅಷ್ಟೇ. ಓಕೆ, ಆ್ಯಂಡ್ ಸಿಕ್ಕಾಪಟ್ಟೆ ಥಿನ್ ಆಗಿದೆ ಸ್ಕ್ರೀನ್ ಕೂಡ, ಅಂದರೆ ಸ್ಕ್ರೀನ್ ಇಲ್ಲ ಅಂದರೆ ಬಾಡಿ ಫುಲ್ ಥಿನ್ ಬಾಡಿ ಅಂತಲೇ ಹೇಳ್ಬಹುದು. ಬಾಡಿ ನೋಡ್ತಿದ್ರಾ, ಒಂದು ಸೈಡ್ ಏನು ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್, ಪವರ್ ಬಟನ್ ಇರುವಂಥದ್ದು ಮೇಲೆ ಸಿಮ್ ಸ್ಲಾಟ್ ಇದೆ. ಆ್ಯಂಡ್ ಕೆಳಗಡೆ ನಿಮಗೆ Type-C ಕೇಬಲ್, ಸ್ಪೀಕರ್, ಆ್ಯಂಡ್ 3.5mm ಜಾಕ್ ಇದೆ. ಬ್ಯಾಕ್ ಸೈಡ್ IQOO ಬ್ರ್ಯಾಂಡಿಂಗ್ ಇದೆ. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಫ್ರಂಟ್ ಡಿಸೈನ್ ನೋಡ್ತಿದ್ದೀರಾ, ನಿಮಗೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಕೊಡಲಿಲ್ಲ. ಓಕೆ, ಬಟ್ ನಾರ್ಮಲ್ ಆಗಿರುವಂಥ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ಪಂಚ್ ಹೋಲ್ ಕೊಡ್ತಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಫುಲ್ ಫ್ರಂಟಿಂದ ಕೂಡ ಒಂದು ಪ್ರೀಮಿಯಮ್ ಲುಕ್ ಇರುವಂತಹ ಫೋನ್ ಅಂತಲೇ ಹೇಳ್ಬಹುದು. ಓಕೆ, ಸೊ ಮೊದಲಾಗಿ ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಫೋನಲ್ಲಿ ನಿಮಗೆ MediaTek Dimensity 920 5G ಪ್ರೊಸೆಸರ್ ಸಿಗುವಂಥದ್ದು. ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳ್ಬಹುದು. ನೀವು ಇದರಲ್ಲಿ PUBGಯನ್ನೆಲ್ಲ ನೀವು HD ಸೆಟ್ಟಿಂಗ್ಸಲ್ಲಿ, ಒಂದು ಹೈ ಸೆಟ್ಟಿಂಗ್ಸಲ್ಲಿ ಆಡಬಹುದು. ಆ್ಯಂಡ್ ನಾರ್ಮಲ್ ಮೋಡಲ್ಲಿ, ಅಂದರೆ ನಾರ್ಮಲ್ ಸೆಟ್ಟಿಂಗ್ಸ್ ಅಥವಾ ಬ್ಯಾಲೆನ್ಸ್ಡ್ ಏನು ಕರಿತೀರಿ, ಅದರಲ್ಲ ನೀವು ಅಲ್ಟ್ರಾ ಸೆಟ್ಟಿಂಗ್ಸಲ್ಲಿ ಆಡಬಹುದು. ಓಕೆ, ಸೊ ಸ್ಮೂತಾಗಿ PUBG ಅಥವಾ ಇದೇ ರೀತಿಯ ಬೇರೆ ಗೇಮ್ಸ್ಗಳನ್ನು ಅಲ್ಟ್ರಾ ಅಂದರೆ ಒಳ್ಳೆ ಒಂದು ಸ್ಮೂತಾಗಿ ಆಡಬಹುದು ಅಂತಲೇ ಹೇಳಬಹುದು. ನನಗಂತೂ ಇಷ್ಟ ಆಯಿತು. ಸೊ ಈ ಒಂದು ಫೋನ್ನ ಅದು ಪ್ರೊಸೆಸರ್ ಇದು 4,85,000 ಏನು ಅಂಟುಂಟು ಬೆಂಚ್ ಮಾರ್ಕ್ ಸಿಗ್ತಾ ಇದೆ. ಆ್ಯಂಡ್ 6 ನ್ಯಾನೋಮೀಟರ್ ಇರುವಂತಹ ಒಂದು ಟೆಕ್ನಾಲಜಿ ಇರುವಂತಹ ಒಂದು ಪ್ರೊಸೆಸರ್ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಪ್ರೊಸೆಸರ್ ಸ್ಪೀಡ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ. ಇದಾದಮೇಲೆ ನಿಮಗೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಇದಂತೂ AMOLED ಡಿಸ್ಪ್ಲೇ ಆಗಿರುವಂಥದ್ದು, ಅಲ್ಟ್ರಾ ಬ್ರೈಟ್ AMOLED ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಇದು 6.38 ಇಂಚಿನ AMOLED ಡಿಸ್ಪ್ಲೇ. ಓಕೆ, ಸೊ ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಅಂತ. ಸೊ ನಿಜವಾಗ್ಲೂ ಈ ಒಂದು ಪ್ರೈಸ್ ರೇಂಜಿಗೆ ಸಿಗುವಂಥ ಒಂದು ಒಳ್ಳೆ ಫೋನ್ ಡಿಸ್ಪ್ಲೇ ಅಂತಲೇ ಹೇಳಬಹುದು. ಓಕೆ, ಸೊ ಇದು 90 ಹರ್ಟ್ಸ್ನ ಡಿಸ್ಪ್ಲೇ. ಓಕೆ, 120 ಹರ್ಟ್ಸ್ ಕೊಡಬಹುದಿತ್ತು ಈ ಒಂದು ಪ್ರೈಸ್ ರೇಂಜಿಗೆ, ಬಟ್ 90 ಹರ್ಟ್ಸ್ ಧಾರಾಳ ಸಾಕು. ನೀವು 120 ಹರ್ಟ್ಸಲ್ಲಿ ದೊಡ್ಡದಾಗಿ ಯೂಸ್ ಮಾಡಲಿಕ್ಕಾಗಲ್ಲ, ಜಸ್ಟ್ ಒಂದು ಸ್ಮೂತ್ನೆಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಷ್ಟೇ. ಬಟ್ 90 ಹರ್ಟ್ಸ್ ಇಸ್ ಗುಡ್. ಓಕೆ, ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಇದು HDR10+ ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇನೇ. ಓಕೆ, ಸೊ ಡಿಸ್ಪ್ಲೇ ಬಗ್ಗೆ ಮಾತಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳಬಹುದು. ಸೊ ಹೀಗೆ ಡಿಸ್ಪ್ಲೇ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಡಿಸ್ಪ್ಲೇ ಒಳಗಡೆ ಇದೆ. ಸೊ ಇಲ್ಲಿ ಡಿಸ್ಪ್ಲೇ ಒಳಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ, ಫೇಸ್ ಅನ್ಲಾಕ್ ಇದೆ. ಸೊ ಈ ರೀತಿಯ ಒಂದು ಫೀಚರ್ಸ್ಗಳೆಲ್ಲ ಇದೆ. ಓಕೆ, ಆ್ಯಂಡ್ ಇದರ UI ಕೂಡ ನನಗೆ ಸ್ವಲ್ಪ ಇಷ್ಟ ಆಯಿತು. ವಿವೋ ಮೇನ್ ಬ್ರ್ಯಾಂಡ್, ಓಕೆ, ಅದರ ಸಬ್ ಬ್ರ್ಯಾಂಡ್ ಈ ಒಂದು IQOO. ಸೊ ನೋಡ್ತಿಬಹುದು, ನನಗೆ ಸ್ಮೂತಾಗಿ ಫೀಲ್ ಕೊಡ್ತು. ಆ್ಯಂಡ್ ಕೆಲವೊಂದು ಫೀಚರ್ಸ್ ಬಟನ್ಸ್ ಎಲ್ಲ ಫೀಲ್ ಕೊಡುತ್ತೆ. ಓಕೆ, ಆ್ಯಂಡ್ ಆ್ಯನಿಮೇಷನ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಒಳ್ಳೆ ಪ್ರೀಮಿಯಮ್ ಫೋನ್. ನಾನು ಸಿಂಪಲಾಗಿ ಹೇಳಬೇಕು ಅಂದರೆ ಇದು ಪ್ರೀಮಿಯಮ್ ಫೋನ್ ಅಂತಲೇ ಹೇಳ್ಬೋದು. ಸಸ್ತಾವಾಲ ಪ್ರೀಮಿಯಮ್ ಫೋನ್. ಓಕೆ, ದಟ್ಸ್ ಆಲ್. ಓಕೆ, ಸೊ ಇನ್ನು ಕ್ಯಾಮರಾ ಬಗ್ಗೆ ಮಾತಾಡೋಣ. ಸೊ ಬ್ಯಾಕ್ ಸೈಡ್ ನಿಮಗೆ ಈ ರೀತಿಯ ಒಂದು ಕ್ಯಾಮರಾದೊಂದು ಸ್ಟೈಲ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಪ್ರೀಮಿಯಮ್ ಲುಕ್ ಕೊಡುವಂತಹ ಒಂದು ಕ್ಯಾಮರಾ ಒಂದು ಡಿಸೈನ್ ಇರುವಂಥದ್ದು. 64 MP IOS ಕ್ಯಾಮರಾ ಅಂತಲೇ ಹೇಳ್ಬೋದು. OIS ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂತಹ ಕ್ಯಾಮರಾ ಇದು. ಸೊ ನೀವು ವೀಡಿಯೋ ಮಾಡುವಾಗ ಶೇಕಿ ವೀಡಿಯೋ ಬರಲ್ಲ, ಒಂದು ಸ್ಮೂತಾಗಿ ಸ್ಟೇಬಲ್ ಆಗಿರುವಂತಹ ವೀಡಿಯೋನೇ ಬರುತ್ತೆ. ಓಕೆ, ಸೊ ನೋಡಬಹುದು ವೀಡಿಯೋಸನ್ನೆಲ್ಲ, ಅಂದರೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಬಟ್ ಇದರಲ್ಲೊಂದು ಪ್ರಾಬ್ಲಮ್ ಇರೋದು ಅಂತ ಹೇಳಿದರೆ, ನಿಮಗೆ ಇದರಲ್ಲಿ 4K ಶೂಟ್ ಮಾಡಲಿಕ್ಕೆ ಆಗಲ್ಲ. 1080pಯಲ್ಲಿ 60 FPS ನೀವು ಶೂಟ್ ಮಾಡಬಹುದು ಅಷ್ಟೇ. ಓಕೆ, ಇಲ್ಲ ಅಂತ ಹೇಳಿದರೆ 720p 30 FPS. ಓಕೆ, ಎರಡೇ ಆಪ್ಷನ್ ಇರುವಂಥದ್ದು, ಬೇರೆ 4K ಆಪ್ಷನ್ ಇಲ್ಲ. ಯಾಕಂತೇಳಿದರೆ ನನ್ನ ಒಂದು Redmi Note 10 Pro Maxಲ್ಲೆಲ್ಲ 4K ಕೂಡ ಶೂಟ್ ಮಾಡ್ಬೋದು 30 FPSಲ್ಲಿ. ಆ್ಯಂಡ್ ಹಳೆ ಪೋಕೋ F1ಅಲ್ಲೆಲ್ಲ 4Kಯಲ್ಲಿ 60 ಶೂಟ್ ಮಾಡಬಹುದು. ಬಟ್ ಇದರಲ್ಲಿ ಕೊಡಲಿಲ್ಲ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಓಕೆ,
ಬೇರೆ ಎಲ್ಲಾನು ಆಲ್ರೌಂಡರ್ ಫೋನ್ ಅಂತೆಲ್ಲ ಹೇಳುವಾಗ ಎಲ್ಲ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಹೇಳಬಹುದು. ಸೊ ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತ್ರ ಸೊ 4500 mAh ಬ್ಯಾಟ್ರಿ ಇರುವಂಥದ್ದು. ಆ್ಯಂಡ್ ನಿಮಗೆ ಬ್ಯಾಟ್ರಿ ಒಟ್ಟಿಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಟೈಪ್ ಸಿ ಕೊಡ್ತಿದ್ದಾರೆ. ಸೊ ನಿಮಗೆ ಆರಾಮ್ಸೆ ಅರ್ಧ ಗಂಟೆಯಲ್ಲಿ ಫುಲ್ ಚಾರ್ಜ್ ಮಾಡಬಹುದು. ಅರ್ಧ ಗಂಟೆ ಕೂಡ ಜಾಸ್ತಿ ಆಯಿತು ಅಂದರೆ ಒಳಗೇ ಚಾರ್ಜ್ ಮಾಡಬಹುದು. ಓಕೆ 5000 ಕೊಡಬಹುದೇನೋ ಅಂದರೆ ಇದು mAh, ಬಟ್ ಅದೇ ಕಾಂಪ್ರಮೈಸ್ ಮಾಡಿದ್ದಾರೆ ಎಲ್ಲ ವಿಷಯಗಳಲ್ಲೂ. ಬಟ್ ಚೆನ್ನಾಗಿದೆ, ಎಲ್ಲರಲ್ಲೂ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಸೊ ಇನ್ನು ಇದರ ವೇರಿಯಂಟ್ ಬಗ್ಗೆ ಮಾತಾಡಿದ್ರೆ 6+128 ಆ್ಯಂಡ್ 8+128 ಎರಡೇ ವೇರಿಯಂಟ್ ಇರುವಂಥದ್ದು. ನಿಮಗೆ 256 ವೇರಿಯಂಟ್ ಇಲ್ಲ. ಓಕೆ, ಅದೊಂದು ಬ್ಯಾಡ್ ವಿಷಯ. ಆ್ಯಂಡ್ ನಿಮಗೆ ಪ್ರೈಸ್ ಅಥವಾ ಕಲರ್ ಬಗ್ಗೆ ಮಾತ್ರ ಸೊ ನಾರ್ವೆ ಬ್ಲೂ ಇದು. ಓಕೆ, ನಾರ್ವೆ ಬ್ಲೂ ಅಂತ ಹೇಳ್ತಾರೆ ಈ ಒಂದು ಡಿಸೈನ್ ಕಲರನ್ನು. ಸೊ ನಾನು ಇನ್ನೊಂದು ಫೋನ್ ಅಂದರೆ ನಾನು ಒಂದು ವಾರದ ಮುಂಚೆ ಆರ್ಡರ್ ಮಾಡಿದ ಫೋನ್ ಪೆಸಿಫಿಕ್ ನೈಟ್. ಓಕೆ, ಬ್ಲ್ಯಾಕ್ ಕಲರ್ ಫೋನ್. ಈ ಎರಡೂ ಕೂಡ ಕಲರಲ್ಲಿ ಸಖತ್ತಾಗಿದೆ. ನೀವು ಬ್ಲೂನೇ ತೊಗೊಳ್ಳಿ ಅಂತ ನಾನು ಜಾಸ್ತಿ ಸಜೆಸ್ಟ್ ಮಾಡ್ತೀನಿ. ಅಂದರೆ ಥರ ಕಣ್ಣಿ ಹೊಡೆಯುತ್ತೆ. ಓಕೆ, ಹೊಡೆಯುತ್ತೆ, ಒಂದು ಪ್ರೀಮಿಯಮ್ ಲುಕ್ ಇದೆ, ಪ್ರೀಮಿಯಮ್ ಒಂದು ಖಡಕ್ಕಿದೆ. ಓಕೆ, ಸೊ ಇದು ಏನು ಡಿಸೈನ್ ಆಗಿರ್ಬೋದು, ವೇರಿಯಂಟ್ ಆಗಿರ್ಬೋದು ಇದರ ಬಗ್ಗೆ. ಸೊ ಇನ್ನು ವಾಟರ್ ರೆಸಿಸ್ಟೆಂಟ್ ಮಾತಾಡಿದ್ರೆ IP55 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು. ವಾಟರ್ ರೆಸಿಸ್ಟೆಂಟ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಕೂಡ ಎರಡು ಕೂಡ ಇದೆ. ಓಕೆ ಬಟ್ ಅಷ್ಟೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಓಕೆ, ನೀವು ನೀರಿಗೆ ಹೋಗಿ ಬೇಕು ಅಂತಲೇ ಮುಳುಗಿಸ್ತೀರಾ ಇಲ್ಲ ತಾನೇ. ನಾರ್ಮಲಾಗಿ ಏನಾದರೂ ಆಚೆ ಈಚೆ ಹೋಗುವ ಸ್ವಲ್ಪ ಹನಿ ಎಲ್ಲ ಬೀಳುತ್ತೆ ಅಷ್ಟೇ ತಾನೇ. ಸೊ ನೋ ಪ್ರಾಬ್ಲಮ್, ಚೆನ್ನಾಗಿದೆ ವಾಟರ್ ರೆಸಿಸ್ಟೆಂಟ್ ಫೋನೇ. ಓಕೆ, ಸೊ ಇದರಲ್ಲಿ ಫನ್ ಟಚ್ OS ಅಂತ ಹೇಳ್ತಾರೆ. ಓಕೆ, ವಿವೋದವ್ರದ್ದು ಫನ್ ಟಚ್ OS. ಸೊ ಚೆನ್ನಾಗಿದೆ, ನಿಜವಾಗ್ಲೂ ನಂಗೆ ಇಷ್ಟ ಆಯಿತು. ನನ್ನ ರೆಡ್ಮಿ ಫೋನ್ನ ಒಂದು OSಗಿಂತ ನಿಜವಾಗ್ಲೂ ಇದರ OS ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಿಷ್ಟು ಒಂದು ಫೋನ್ನ ಬಗ್ಗೆ. ಸೊ ನನಗಂತೂ ಟೋಟಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ಅಂತ ಹೇಳ್ಬಹುದು. ಬಟ್ ಒಂದೇ ಒಂದು ನೀವು PUBG ಆಡ್ತೀರಾ ವಿದೌಟ್ ಇಯರ್ಫೋನ್ ಅಂತ ಹೇಳಿದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಈ ಒಂದು ಸ್ಪೀಕರ್ ಮಾತ್ರ ವರ್ಕ್ ಆಗುತ್ತೆ. ಓಕೆ, ಈಚೆ ಈ ಒಂದು ಕ್ಯಾಮರಾದ ಹತ್ರ ಇರುವ ಸ್ಪೀಕರ್ ವರ್ಕ್ ಆಗೋಲ್ಲ. ಜಸ್ಟ್ ಒಂದೇ ಸೈಡಿಂದ ವಾಯ್ಸ್ ಕೇಳುತ್ತೆ, ಅಂದರೆ ಫುಡ್ ಸ್ಟೆಪ್ಸ್ ಎಲ್ಲ ಕೇಳಲ್ಲ. ಅದೊಂದು ಮಿಸ್ಟೇಕ್ ನಾನು ಹುಡುಕಿದ್ದೀನಿ. ಸೊ ನಿಜವಾಗ್ಲೂ 20,000 ಒಳಗೆ ಪರ್ಚೇಸ್ ಮಾಡ್ತೀರಾ ಅನ್ಸೋದ್ರಲ್ಲಿ ಕಣ್ಣು ಮುಚ್ಚಿ ತಗೊಳ್ಳಿ. ಓಕೆ, ಅಷ್ಟು ಚೆನ್ನಾಗಿರುವಂತಹ ಫೋನ್ ಇದು. ಸೊ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಸೊ ನನ್ನ ಫ್ರೆಂಡ್ ಇನ್ನೊಂದು ಪರ್ಚೇಸ್ ಮಾಡಿದ್ದು IQOO Z7 5G ಸೇಮ್ ಫೋನ್ ಬಟ್ ಬ್ಲ್ಯಾಕ್ ಕಲರಲ್ಲಿ. ಓಕೆ, ಸೊ ಆ ಫೋನ್ ಇದರಲ್ಲಿ ಒಂದು ಸಣ್ಣ ಇಶ್ಯೂ ಆಯಿತು. ಏನು ಅಂತ ಹೇಳಿದರೆ ಅದರ ಚಾರ್ಜರ್ ಓಕೆ ಲಿಟ್ರಲಿ ಬ್ಲಾಸ್ಟ್ ಆಗಿದೆ. ಓಕೆ, ಅದಕ್ಕೋಸ್ಕರ ನನಗೆ ಒಮ್ಮೆ ಭಯ ಆಯಿತು ಈ ಒಂದು ಫೋನ್ ಚಾರ್ಜರ್ ಏನಾದರೂ ಆಗಬಹುದಾ ಅಂತ. ಸೊ ಕಂಟಿನ್ಯೂಸ್ ಆಗಿ ಚಾರ್ಜಿಗೆ ಕೂಡ ಇಡ್ತಿದ್ದೀನಿ. ಸೊ ಏನೂ ಆಗಲಿಲ್ಲ. ಆ್ಯಂಡ್ ಆ ಒಂದು ಚಾರ್ಜರನ್ನು ವಿವೋ ಶೋರೂಮಲ್ಲಿ ಹೋಗಿ ಮಾತಾಡಿ ಅದನ್ನು ರೀಪ್ಲೇಸ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ಓಕೆ, ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ಡಿಫೆಕ್ಟ್ ಆಗಿ ಬರುತ್ತೆ. ಸೊ ಅಷ್ಟೇ. ಓಕೆ, ಎಲ್ಲ ಫೋನ್ಗಳು ಆ ರೀತಿ ಆಗುತ್ತೆ ಅಂತಲ್ಲ. ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸಿದ್ದೀನಿ ಟ್ವಿಟರಲ್ಲಿ ಆಗಿರ್ಬೋದು ಎಲ್ಲನೂ. ಸೊ ಐ ಹೋಪ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿಯ ಅನ್ಬಾಕ್ಸಿಂಗ್ ಟೆಕ್ ವೀಡಿಯೋಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪರ್ಚೇಸ್ ಮಾಡಿದವರು ಕಣ್ಣು ಮುಚ್ಚಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದೆ. ಬಾಯ್.